ವರಮಹಾಲಕ್ಷ್ಮಿ ಹಬ್ಬದ ವೈಜ್ಞಾನಿಕ ಚಿಂತನೆ ಏನು? ಮಾಡಲೇಬೇಕಾ ಹಣ ಬರೋಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗುರುಜಿ ಇದ್ರ ಬಗ್ಗೆ ಮಾತಾಡಿ ಅಂತ. ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಫೇಮಸ್ ಮಾಡಿದರು. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬದ ವೈಜ್ಞಾನಿಕ ಚಿಂತನೆ ಏನು? ಇದು ಮಾಡಲೇಬೇಕಾ ಹಣ ಬರೋಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗುರುಜಿ ಇದ್ರ ಬಗ್ಗೆ ಮಾತಾಡಿ ಅಂತ. ವರಮಹಾಲಕ್ಷ್ಮಿಯ ಹಬ್ಬವನ್ನು ತುಂಬ ಫೇಮಸ್ ಮಾಡಿದರು ಅಸ್ಟ್ರಾಲಜರ್ಸು, ಜ್ಯೋತಿಷಿಗಳು, ಟಿ ವಿಯಲ್ಲಿ ಬರುವ ಜ್ಯೋತಿಷಿಗಳು. ಇದು ಮೊದಲು ಅಷ್ಟೊಂದು ಫೇಮಸ್ ಇರಲಿಲ್ಲ. ಮತ್ತು ಸ್ವಲ್ಪ ಈ ಕಾಲಘಟ್ಟದಲ್ಲಿ ಮಧ್ಯೆ ಜಾಸ್ತಿ ಆಯ್ತಾ ಬಂತು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲೇ ನಾವು 4 ಜನ ಮಕ್ಕಳು, ನಾವಿಬ್ಬರು ಮಾಡಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ನನ್ನ ತಮ್ಮನೂ ಮಾಡಲ್ಲ. ಆದರೆ ನಮ್ಮಿಬ್ಬರು ತಂಗಿದಿರು ಮಾಡ್ತಾರೆ. ಮದುವೆಯಾಗಿ ಸಿಟಿಗೆ ಬಂದಮೇಲೆ ಅವ್ರಿವ್ರು ಮಾಡೋದೆಲ್ಲ ನೋಡಿಕೊಂಡು ಈಗ ರೆಗ್ಯುಲರಾಗಿ ಅವರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹಳ್ಳಿಗಳಲ್ಲಿ ಹಿಂದಿನ ಕಾಲದಲ್ಲಿ ಅಷ್ಟೊಂದು ವರಮಹಾಲಕ್ಷ್ಮಿ ಹಬ್ಬ ಇರಲಿಲ್ಲ, ವೆರಿ ರೇರ್. ಈಗ ಸ್ವಲ್ಪ ಅಗೈನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಒಬ್ಬೊಬ್ಬರು ಮಾಡಬೇಕು ಅಂತ. ಮೊದಲು ಇರಲಿಲ್ಲ. ಈಗ ಸ್ವಲ್ಪ ನಾವು ಸೈಕಲಾಜಿಕಲ್ ಥಿಂಕಿಂಗ್, ಹಬ್ಬದ ಸೈಕಲಾಜಿಕಲ್ ಥಿಂಕಿಂಗ್ ಯೋಚನೆ ಮಾಡಿ ನೋಡಿ. ಈಗ ಭೀಮನ ಅಮಾವಾಸ್ಯೆ ಬಂತು, ಆಗ ಗಂಡಸರಿಗೆಲ್ಲ ಪೂಜೆ ಮಾಡಿದ್ರು. ಅದರಲ್ಲೂ ಸ್ವಲ್ಪ ಜನ, ಎಲ್ಲರೂ ಮಾಡಲ್ಲ. ಸೊ ಗಂಡಸಿಗೆ ಪೂಜೆ ಆದಮೇಲೆ ಹೆಂಗಸಿಗೆ ಆಗಬೇಕಲ್ಲ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ. ಅವ್ರಿಗೆ ಸ್ಯಾರಿ ಕೊಡಿಸ್ಬೇಕು, ಲಕ್ಷ್ಮಿ ಹೆಸರಲ್ಲಿ ಒಳ್ಳೆ ಸೀರೆ ತಗೋತಾರೆ, ಪೂಜೆ ಮಾಡ್ತಾರೆ, ಸೆಲೆಬ್ರೇಷನ್ ಅವ್ರದ್ದು. ಸೊ ಜ್ಯೋತಿಷಿಗಳೆಲ್ಲ ಹೇಳ್ತಾರೆ, ಹೆಣ್ಮಕ್ಳು ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಥರನೇ ಇರಬೇಕು, ಲಕ್ಷ್ಮಿಗೆ ಒಡವೆಗಳು ಹಾಕಬೇಕು, ನೀವು ಒಳ್ಳೆ ಬಳೆ ಒಡವೆಗಳೆಲ್ಲ ಹಾಕ್ಕೊಳ್ಳಿ, ಖುಷಿಯಾಗಿರಿ, ಹೆಣ್ಮಕ್ಳನ್ನ ಕರೆದು ಮನೆಗೆ ಕುಂಕುಮ ಕೊಡಿ, ಇದೆಲ್ಲ ಹೇಳಿದೆ. ಇಟ್ಸ್ ಕಾಲ್ಡ್ ಸೆಲೆಬ್ರೇಷನ್. ತಪ್ಪೇನಿಲ್ಲ, ಹಣ ಇದೆಯಾ ಮಾಡಿ. ಕೆಲವರು ಕನ್ಫ್ಯೂಷನ್ ಇರುತ್ತೆ, ಯಾಕೆ ಅವರು ಮಾಡಿ ಅಭ್ಯಾಸ ಇರಲ್ಲ. ಹಬ್ಬಗಳನ್ನು ಮಾಡಿ, ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಬೇರೆಯವರೆಲ್ಲ ಮಾಡ್ತಾರೆ, ಅದಕ್ಕೋಸ್ಕರನೇ ಅವ್ರಿಗೆ ಹಣ ಬರುತ್ತೆ, ಅದಕ್ಕೋಸ್ಕರ ಶ್ರೀಮಂತರಾಗ್ತಾ ಇದ್ದಾರೆ ಅನ್ನತಕ್ಕಂಥ ಮೌಢ್ಯತೆ ಬೇಡ. ಪೂಜೆ ಮಾಡಿದ್ರೆ ಹಣ ಬರುತ್ತೆ ಅನ್ನತಕ್ಕಂಥದ್ದು ಮೌಢ್ಯತೆ. ಪೂಜೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಕ್ಕಂಥದ್ದು ಸಂಸ್ಕಾರ. ಅರ್ಥ ಆಗ್ತಿದೆಯಾ? ಈ ಕಲ್ಚರಲ್ ಫೆಸ್ಟಿವಲ್ಸ್ ಅಂತ ಕರಿತೀವಿ. ಕಲ್ಚರಲ್ ಫೆಸ್ಟಿವಲ್ಸ್ ಅಂದರೆ ಒಂದೊಂದು ಸ್ಥಳಕ್ಕೆ ಅವರದೇ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲ್ಚರ್ ಅಂತ ಕರಿತೀವಲ್ವಾ, ಸಂಸ್ಕಾರ ಅಂತ ಕರಿತೀವಲ್ಲ, ಅದಿರುತ್ತಷ್ಟೇ. ಒಂದೊಂದು ಏರಿಯಾಕ್ಕೆ ಒಂದೊಂದು ಥರ. ದಟ್ ಈಸ್ ಲಿಮಿಟೆಡ್. ಸೀಮಿತವಾದ ಆಚರಣೆ, ಸೀಮಿತವಾದ ಚಿಂತನೆ, ಸೀಮಿತವಾದ ಪದ್ಧತಿ, ಸೀಮಿತವಾದ ಮೌಢ್ಯಗಳು, ಇಷ್ಟೇ. ಅವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಕಡೆನೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ಬೇಕಾದ್ರೆ ಚೆಕ್ ಮಾಡಿ ಇಂಟರ್ನೆಟ್ಟಲ್ಲಿ. ಅಮೇರಿಕಾದಲ್ಲಿಲ್ಲ, ಜಪಾನಲ್ಲಿಲ್ಲ, ಚೈನಾದಲ್ಲಿಲ್ಲ, ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲೂ ಇಲ್ಲ. ನೆನ್ನೆ ನಮ್ಮ ಮನೆಗೆ ಬಂದಿದ್ರು ಇಬ್ಬರು ಸ್ನೇಹಿತಿಯರು. ಒಬ್ಬರು ಸೌತ್ ಇಂಡಿಯಾದವರು, ಒಬ್ಬರು ನಾರ್ತ್ ಇಂಡಿಯಾದವರು. ಸೊ ಸೌತ್ ಇಂಡಿಯಾದವ್ರು ನಮ್ಮ ಮನೆ ಮುಂದ್ಗಡೆ ಮಾವಿನ ಮರ ಬೆಳೆಸಿದ್ದೀನಿ, ಮಾವಿನ ಸೊಪ್ಪು ಕಿತ್ಕೊಂಡು ಹೋಗಿ ಬಂದಿದ್ದರು. ಇನ್ನೊಬ್ಬರು ಅವ್ರ ಫ್ರೆಂಡ್, ಯಾಕ್ರಿ ನೀವು ಮಾಡಲ್ವೇನ್ರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ, ಇಲ್ಲ ನಾವು ನಾರ್ತ್ ಇಂಡಿಯಾದವರು, ನಾವು ಈ ದೀಪಾವಳಿ ಮಾತ್ರ ಮಾಡ್ತೀವಿ ಎಂದರು. ಇಬ್ಬರು ಆತ್ಮೀಯ ಸ್ನೇಹಿತಿಯರು. ನಾನು ತಮಾಷೆಗೆ ರೇಗಿಸ್ತಾ ಇದ್ದೆ. ಸೊ ನಮ್ಮ ಮಾವಿನ ಗಿಡದಲ್ಲಿ ಯಾರ್ಯಾರು ನೀವು ಮಾವಿನ ಸೊಪ್ಪು ತೊಗೊಂಡೋಗ್ತಾರೋ ಅರ್ಧ ಪುಣ್ಯ ನನಗೆ ಬರುತ್ತೆ. ಯಾಕೆ ಅಂದರೆ ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ, ನೀವು ತೊಗೊಂಡೋಗಿ ಪೂಜೆ ಮಾಡ್ತೀರಾ, ದೇವ್ರಿಗೆ ಅರ್ಥ ಆಗುತ್ತಲ್ವಾ. ಸೊ ನನಗೆ ಬರುತ್ತೆ. ಇದನ್ನು ತಮಾಷೆ ಮಾಡ್ತಾಯಿದ್ದೆ. ಸತ್ಯದೇ ಕೂಡ. ಭಾವನಾತ್ಮಕವಾಗಿ ಚಿಂತನೆ ಮಾಡಿದಾಗ ರೈತ ಹೂಗಳನ್ನು ಬೆಳಿತಾನೆ, ಹಣ್ಣುಗಳನ್ನು ಬೆಳಿತಾನೆ. ಪಾಪ ಅವನು ವ್ಯಾಪಾರ ಆದ ಸಾಕು ಅಂತ ಕಾಯ್ತಾ ಇರ್ತಾನೆ. ವ್ಯಾಪಾರ ಆದಾಗ ಅವನಿಗೆ ಲಕ್ಷ್ಮಿ ಬರ್ತಾಳೆ. ಆ ಲಕ್ಷ್ಮಿನ ಅವನು ಪಡೆಯೋಕ್ಕೆ 3-4 ತಿಂಗಳು ಕಷ್ಟಪಟ್ಟಿರ್ತಾನೆ ಅವನು. ಹಗಲು ರಾತ್ರಿ
ಈ ಪ್ರಕೃತಿಯ ವಿಕೋಪಗಳಿಗೆಲ್ಲ ಬಲಿಯಾಗಿ ಎದ್ದು ಮೇಲೆ ಬಂದು ಪಾಪ ಸಿಟಿಗೆ ತಂದು ಹೂಗಳನ್ನು ಮಾರಬೇಕು. ಆಗ ಬೆಳಗ್ಗೆ ಮಳೆ ಬಂದ್ಬಿಟ್ರಂತೂ ಇನ್ನೂ ಕಷ್ಟ ಪಾಪ. ಅವನು ಮಾರದ ಸಾಕು ಅಂತ ಕಾಯ್ತಾ ಇರ್ತಾನೆ. ಇವ್ರು ತೊಗೊಂಡು ಅಲ್ಲಿ ಮಾರೋನೊಬ್ಬ ಮಧ್ಯವರ್ತಿ ಬೇರೆ ಇರ್ತಾನೆ. ಅವ್ನು ಒಂದು ದಿನಕ್ಕೆ ಲಾಭ ಮಾಡ್ಕೊಂಡ್ಬಿಡ್ತಾನೆ. ಅವ್ನು ಲಕ್ಷ್ಮಿ ಬಂದುಬಿಡುತ್ತೆ. ಅದನ್ನು ತಂದು ಇವ್ರಲ್ಲಿ ಇಡ್ತಾರೆ ಪೂಜೆಗೆ. ನನಗೆ ದುಡ್ಡು ಕೊಡು ಅಂತ ಜಾಸ್ತಿ ಹಣ ಬರಲಿ. ದೇವ್ರಿಗೆ ಅರ್ಥ ಆಗ್ಬೇಕಾನೆ ರೈತನ ಕಷ್ಟ, ಮಧ್ಯವರ್ತಿಯ ಕಷ್ಟ, ಅಥವಾ ಇದು ಪೂಜೆ ಮಾಡೋರ ಕಷ್ಟ. ಯಾರಿಗೆ ಲಕ್ಷ್ಮಿ ಒಲಿತಾಳೆ? ಕಷ್ಟಪಟ್ಟವ್ರಿಗೋ, ಮಧ್ಯೆ ಆರಾಮಾಗಿದ್ದು ಮಾರ್ದವನಿಗೋ, ಅಥವಾ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋರ್ಗೋ? ವಸ್ತು ಒಂದೇ ತಾನೇ. ಕಾಶ್ಮೀರಿ ಫಲವನ್ನು ಅರ್ಪಿಸಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಕಾಶ್ಮೀರಿ ಫಲ ಅಂದರೆ ಆ್ಯಪಲ್ ಅಲ್ಲ, ಸೇಬು ಹಣ್ಣನ್ನು ಇಡಬೇಕು. ಅದು ಒಂದು ಕಲರ್ ಬರುತ್ತೆ ಕಾಶ್ಮೀರದಿಂದ. ಇವಾಗೇನೋ ಆರಾಮಾಗಿ ಟ್ರಕ್ಕಲ್ಲಿ ಬಂದುಬಿಡುತ್ತೆ, ಟ್ರೈನಲ್ಲಿ ಬಂದುಬಿಡುತ್ತೆ. ಹಿಂದಿನ ಕಾಲದಲ್ಲಿ 50-60-100 ವರ್ಷಗಳ ಹಿಂದೆ ಕಾಶ್ಮೀರಿ ಫಲ ನಿಮಗೆ ಸೇಬು ಎಲ್ಲಿ ಸಿಗ್ತಾಯಿತ್ತು? ಲಕ್ಷ್ಮಿ ಗಿಡಕ್ಕೆ. ಅಷ್ಟು ದೂರದಿಂದ ತರೋಕ್ಕಾಗ್ತಾಯಿತ್ತಾ? ಅದು ಸೌತ್ ಇಂಡಿಯಾದಲ್ಲಿ ಬೆಳೆಯೋಕ್ಕಾಗತ್ತಾ? ಅಲ್ವಾ? ಯೋಚನೆ ಮಾಡಿ ನೋಡಿ. ಇವೆಲ್ಲ ಮಧ್ಯೆ ಬಂದಂಥ ಆಚಾರ ವಿಚಾರಗಳು, ಅದು ಜ್ಯೋತಿಷಿಗಳಿಂದ. ಈಗ ಜ್ಯೋತಿಷಿಗಳನ್ನು ನೋಡಿ ಹೆಂಗಿರ್ತಾರೆ ಅಂದರೆ, ಏನು 3 ಪಟ್ಟಿ ದೊಡ್ಡ ಕುಂಕುಮ, ಜೋರ ಒಳ್ಳೆ ರೇಷ್ಮೆದು ಬಟ್ಟೆ ಎಲ್ಲ ಹಾಕೊಂಡು ಕುಳಿತಿರ್ತಾರೆ. ಕೈಗೆ 5 ಉಂಗುರ, ಚಿನ್ನದ ಉಂಗುರಗಳು ದಪ್ಪದು, ಅದರಲ್ಲಿ ಅರಳುಗಳು. ಸ್ವಲ್ಪ ಗಮನ ಹರಿಸಿ. ಯಾಕೆ ನಾನು ಈ ವಿಡಿಯೋ ಮಾಡ್ತೀನಿ ಅಂದರೆ, ನೀವು ಚಿಂತನೆ ಮಾಡಬೇಕು. ವೇಷಗಳಲ್ಲಿ ದೇವರಿಲ್ಲ, ಅಲಂಕಾರದಲ್ಲಿ ದೇವರಿಲ್ಲ, ಸತ್ಯದ ಅರಿವಿನಲ್ಲಿ ದೇವರಿದೆ. ಆ ವಿಚಾರ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇರೋದು. ಇದು ವಿಡಂಬನೆ ಅಲ್ಲ, ವಿಶ್ಲೇಷಣೆ. ಈಗ ಜೋರ 3 ಪಟ್ಟೆ ಹಾಕ್ಕೊಂಡಿರ್ತಾರೆ. ವಿಭೂತಿ, ಕುಂಕುಮ. ವಿಭೂತಿ ಧರಿಸಿದ್ರೆ ಅಲ್ಲಿ ಏನು ಬರುತ್ತೆ ಮನಸ್ಸಿಗೆ ಅಂದರೆ, ಈ ದೇಹ ನಶ್ವರ, ಈಶ್ವರ ನನ್ನ ಜೊತೆಯಲ್ಲಿದ್ದಾನೆ. ಆ ವಿಭೂತಿನ ನೋಡಿದಾಗ ಈ ದೇಹ ನಶ್ವರ ಅಂತಕ್ಕಂಥ ಭಾವ ಬರಬೇಕು. ನಶ್ವರವಾದ ದೇಹದಲ್ಲಿ ಆ ಶಿವತತ್ವ ಅಂದರೆ ಸ್ಮಶಾನವಾಸಿ, ಅಲ್ಲಿ ಏನೂ ಇಲ್ಲ, ಸಂಪೂರ್ಣ ವೈರಾಗ್ಯ, ಯಾವುದೇ ಅಲಂಕಾರ ಇಲ್ಲ ಶಿವನಿಗೆ, ನಿರಾಕಾರ ಸ್ವರೂಪ. ಆ ಶಿವನ ತತ್ವವನ್ನು ಹಣೆಯ ಮೇಲೆ ದಪ್ಪದಾಗ ಹಾಕ್ಕೊಂಡಿರ್ತಾರೆ, ಟಿ ವಿಲಿ ಬರ್ಬೇಕಾದ್ರೆ ಚೆನ್ನಾಗಿ ಕಾಣಲಿ ಅಂತ. ಸೊ ಆ ನಶ್ವರದ ಭಾವ ನಿನ್ನ ಮನಸ್ಸಿನಲ್ಲಿ ಇರಬೇಕಾದಾಗ ಚಿನ್ನ ಏನಕ್ಕೆ ಬೇಕು? ಈಶ್ವರನೇ ನಿನ್ನ ಜೊತೆಯಲ್ಲಿರಬೇಕಾದಾಗ ಆ ಏನೇನು ಮಣಿಗಳನ್ನು ಹಾಕೋತಾರಲ್ಲ, ಏನು ಹವಳಗಳು ಏನೇನೋ ಹಾಕೊತಾರೆ ಅದಕ್ಕೆ ಅಲ್ವಾ? ಅರಳುಗಳನ್ನೆಲ್ಲ ಹಾಕೊತಾರೆ. ಬೇರೆ ಬೇರೆ ಕಲರ್ ಇರುತ್ತೆ. ಒಂದೊಂದು ಗ್ರಹಗಳಿಗೆ ಸಂಕೇತ. ಸಮಸ್ಯೆಗಳನ್ನ ಹೋಗಲಾಡಿಸ್ತಕ್ಕಂಥದ್ದು, ಐಶ್ವರ್ಯವನ್ನು ಕೊಡತಕ್ಕಂಥದ್ದು, ಒಂದು ಏನೇನೋ ಸಿಗುತ್ತೆ ಇರತಕ್ಕಂಥದ್ದು, ಇದೆಲ್ಲ ಒಂದೊಂದು ಅರಳುಗಳು ಹಾಕ್ಕೊಂಡಿರ್ತಾರಲ್ವಾ? ಜೆಮ್ಸ್ ಅಂತ ಕರಿತೀವಿ ನೋಡಿ. ಚಿನ್ನ 5 ಬೆರಳಿಗೆ ಹಾಕ್ಕೊಂಡಿರ್ತಾರೆ. ಇಲ್ಲಿ 3 ಪಟ್ಟೆ ದೊಡ್ಡ ಕುಂಕುಮ, 5 ಬೆರಳುಗಳಿಗೆ ಉಂಗುರ. ಇಲ್ಲೇ ಗೊತ್ತಾಗುತ್ತೆ ಡೂಪ್ಲಿಕೇಟ್ ಅಂತ. ಶಿವನೇ ನನ್ನ ಜೊತೆಲಿ ಇರಬೇಕಾದಾಗ ಈ ಯಾವ್ದು ಗ್ರಹಗತಿಗಳು ಏನು ಮಾಡ್ತಾವೆ? ನನಗೆ ಶಿವನಿಗಿನ್ನ ದೊಡ್ಡರ ಗ್ರಹಗತಿಗಳು. ವೈರಾಗ್ಯದ ತತ್ವ ನನ್ನಲ್ಲಿ ಅಡಗಿರಬೇಕಾದಾಗ, ನನ್ನ ಮನಸ್ಸಿನಲ್ಲಿ ತುಂಬಿರಬೇಕಾದಾಗ, ಎಲ್ಲವೂ ನಶ್ವರ ಅಂತಕ್ಕಂಥ ಭಾವ ತುಂಬಿರಬೇಕಾದಾಗ, ಆ ವಿಭೂತಿಯನ್ನು ನೋಡಿದಾಗ ನಶ್ವರದ ಭಾವ ಇರಬೇಕಾದಾಗ, ಈ ಎಲ್ಲ ಗ್ರಹಗತಿಗಳು ಚಿನ್ನದ ಮೋಹ ಏಕೆ? ಚಿನ್ನದ ಸರದಲ್ಲಿ ರುದ್ರಾಕ್ಷಿಯ ಮಾಲೆ ಏಕೆ? ಯೋಚನೆ ಮಾಡಿ ನೋಡಿ. ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಪೂಜೆ ಪುನಸ್ಕಾರಗಳು, ನಾ ಮಾಡತಕ್ಕಂಥ ಹಬ್ಬಗಳು ಕೇವಲ ನಮ್ಮ ಮನಸ್ಥಿತಿಗೆ. ನಿಮಗೆ ಪುರ್ಸತ್ತಿದೆಯಾ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇದು ಮಾಡಿದ್ರೇ ಹಣ ಬರುತ್ತೆ, ಇದು ಮಾಡಿದ್ರೇ ಅಷ್ಟೈಶ್ವರ್ಯ ಬರುತ್ತೆ ಅನ್ನತಕ್ಕಂಥದ್ದು ಮೌಢ್ಯ, ಒಂದು ಸೀಮಿತವಾದ ನಂಬಿಕೆ. ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ನೋ ಪ್ರಾಬ್ಲಮ್. ಬಟ್ ಒಂದಂತೂ ಸತ್ಯ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲನ್ನು ನೋಡಿ, ಟಿ ವಿನಲ್ಲಿ ಏನೇನು ಹೇಳ್ತಾರೋ, ಇದು ಮಾಡ್ದು ಹಿಂಗಾಗುತ್ತೆ, ಇದು ಮಾಡ್ದು ಹಿಂಗಾಗುತ್ತೆ, ಹಿಂಗೆ ಹಣ ಬರುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ನಂಬಿಕೊಂಡು ಮನಸ್ಸನ್ನು ಕೆಡಿಸ್ಕೋಬೇಡಿ. ಜೊತೆಗೆ ಬೇರೆಯವ್ರು ಮಾಡ್ತಾರೆ, ನಾನು ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ನಿನ್ನ ಪದ್ಧತಿಯಲ್ಲಿ ಬಂದಿದ್ದರೆ ಆವಾಗ ಅದು ನಿನಗೆ ಖುಷಿ ಕೊಡುತ್ತೆ. ನಿಮ್ಮ ಮನೆಯವರು ಚಿಕ್ಕದು ಮಗುವಿನಿಂದ ನೋಡ್ಕೊಂಡು ಬೆಳೆದಿರ್ತೀರ, ಮನೆಯವರೆಲ್ಲ ಮಾಡಿರ್ತಾರೆ. ಅದನ್ನು ನೀವು ಮನೆಯಲ್ಲಿ ಮಾಡೋದು ನಿಮಗೆ ಅದು ಖುಷಿ ಕೊಡುತ್ತೆ. ಹಬ್ಬ, ಸೆಲೆಬ್ರೇಷನ್.
ಯಾರೋ ಮಾಡ್ತಾರಂತ ನೀವು ನೋಡ್ಕೊಂಡು ಮಾಡೋಕ್ಕೋರ ಅದೊಂದು ಕೆಲಸ ಆಗತ್ತೆ, ಹಬ್ಬ ಆಗಲ್ಲ. ಆಧ್ಯಾತ್ಮಿಕವಾದ ಚಿಂತನೆ ಅದರಲ್ಲಿ ಇಲ್ಲ, ಸತ್ವ ಇಲ್ಲ, ಕೇವಲ ಒಂದು ಆಚರಣೆ, ಬೇರೆಯವರನ್ನು ಫಾಲೋ ಮಾಡೋದು. ಬಿಲ್ ಗೇಟ್ಸ್ ಹೇಳ್ತಿತ್ತೆಲ್ಲ ಜೋಕ್ ಮಾಡ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಬಿಲ್ ಗೇಟ್ಸ್ ತುಂಬ ಶ್ರೀಮಂತ, ಅವನು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ. ಐನ್ಸ್ಟೈನ್ ತುಂಬ ಬುದ್ಧಿವಂತ, ಅವನು ಸರಸ್ವತಿ ಪೂಜೆ ಮಾಡಿಲ್ಲ. ಸೊ ಅಮೇರಿಕನ್ಸ್ ತುಂಬ ಶ್ರೀಮಂತರು ನಮ್ಮ ದೇಶಕ್ಕೆ ಹೋಲಿಸಿದ್ರೆ, ಸೊ ಅವ್ರು ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ಸೊ ಹೀಗೆ ಬೇಕಾಷ್ಟು ಕಥೆಗಳಿರುತ್ತೆ. ಮತ್ತು ಇದು ಸೀಮಿತವಾದದ್ದು, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲ್ಲ. ನೀವು ಮಾಡಿದ್ರೆ, ನಿಮಗೆ ಖುಷಿ ಕೊಟ್ಟರೆ ಮಾಡಿ, ಆದರೆ ಆಚಾರದಲ್ಲಿ ವಿಚಾರ ಇರಬೇಕು, ಚಿಂತನೆ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕು. ಆಗ ಅದು ಒಂದು ಅದ್ಭುತವಾದ ನೆಮ್ಮದಿಯನ್ನು ಕೊಡುತ್ತೆ ಮನಸ್ಸಿಗೆ. ಏನು ಇಲ್ಲದೆ ಮಾಡಿದ್ರೆ ಮೌಢ್ಯಕ್ಕೆ ನಾವು ದಾಸರಾಗ್ತೀವಿ, ಕೆಲವು ಸಾರಿ ಸಮಸ್ಯೆಗಳು ಕೂಡ ಬರ್ತವೆ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.